ನಾನು ಹೇಳ್ತೀನಲ್ಲ ಮೇಡಮ್, ನಾ ಈ ನಿಮ್ ಚಾನಲ್ ಮೂಲಕ ಹೇಳೋದಾದ್ರೆ ನೀವು ಇಷ್ಟೆಲ್ಲ ಇದ್ದನು ನೀವು ತಗೊಂಡು ಶಕ್ತಿವಂತರಿದ್ದೀರಿ. ಅವಾಗಿಂದ ಮಂತ್ರಿ ನಿಮ್ಗೆ ಯಾವುದೇ ಸರ್ಕಾರ ಬಂದ್ರು 10-15 MLA ಮಂತ್ರಿಗಳೇ ಇರ್ತೀರಿ. ಅಲ್ಲ, ನಿಮ್ಗೆ ಇನ್ನೂ ಹೊಟ್ಟೆ ಹಸಿಯುತ್ತಿರಿಲ್ಲ. 78 ವರ್ಷದ ನಮ್ಮ ಅನ್ನದ ತಟ್ಟೆನ ಕಸ್ಕೊಂಡಿದ್ದೀರಾ, ನಮ್ಮ ಮಕ್ಕಳ ವಿದ್ಯೆನ ಕಸ್ಕೊಂಡಿದ್ದೀರಾ, ನಮ್ಮ ಉದ್ಯೋಗನ ಕಸ್ಕೊಂಡಿದ್ದೀರಾ, ಇನ್ನೂ ಹೊಟ್ಟೆ ತುಂಬಿಲ್ಲ ನಿಮ್ಗೆ. ಈ ನಮ್ಮ ಮುಖ್ಯಮಂತ್ರಿಯಿಂದ ನಾವು ಇದನ್ನ ನಿರೀಕ್ಷೆ ಮಾಡಕ್ಕಾಗತ್ತಾ? ಈಗ ತಗೊಂಡ್ ಹಾಕಿದಾರ, ನಮ್ ಬೆಂಕಿಯಿಂದ ಬಾಣ್ಲಿ ಬಿದ್ದಂಗ ಆಗಿದೆ ಮೇಡಮ್. ನಾವ್ಯಾರು ನಮ್ಗೆ ಏನಾರ ನಮ್ಮ ಮನೆಗೆ ಹೆಣ್ಮಕ್ಳು ಏನೋ ಪುಣ್ಯ ಕೊಳ್ಳೋರ್ ಸಿಕ್ಕಾರಿಲ್ಲ, ನಮಗೆ ಡೈವರ್ಸ್ ಕೊಟ್ಬಿಟ್ಟವ್ರು ಮೇಡಮ್. ನಾವ್ 30 ವರ್ಷ ಆಯ್ತು ಮನೆ ಮಠ ಬಿಟ್ಟು ಹೋರಾಟ ಮಾಡ್ಕೊಂಡು. ಇದು ಬಹಳ ನಮಗೆ ಹೆಂಗಾಗಿದೆ ಅಂತ ಹೇಳಿದ್ರೆ, ಬಹಳ ನಮ್ಮ ಮಕ್ಕಳು ನಮ್ಮ ಮಕ್ಕಳ ಮರಿ ಇಲ್ಲ ಮೇಡಮ್. ನಾವು ನಿರೀಕ್ಷೆ ಮಾಡಿರ್ಲಿಲ್ಲ ಈ ಮುಖ್ಯಮಂತ್ರಿ ಈ ತರ ಸಂವಿಧಾನ ಕರೆಕ್ಟ್ ಆಗಿ ಜಾರಿ ಆಗಿದ್ರೆ ನಮ್ಗೆ ಈ ಪರಿಸ್ಥಿತಿ ಇವತ್ತು ಬರ್ತಿರ್ಲಿಲ್ಲ. ನಮ್ಮನ್ನ ಯಾಕೆ ಕಿತ್ಕೊಂಡ್ರಿ ಸ್ವಾಮಿ ನೀವು? ನಮ್ಮ ಉದ್ಯೋಗ ಯಾಕೆ ಕಿತ್ಕೊಂಡ್ರಿ? ನಾವು ಸಾಕ್ಷರ ಅತ್ಲಾಗ ಕಾಡು ಇಲ್ಲ, ಇತ್ಲಾಗ ನಾಡು ಇಲ್ಲ, ಅತಂತ್ರ ಅಲೆಮಾರಿಗಳು ನಾವು. ಅಲ್ಲಿ ಫಾರೆಸ್ಟ್ ಆಕ್ಟ್ ಅಲ್ಲಿ ಕಾಡಿಗೂ ಸೇರಲ್ಲ, ನಾಡಿಗೆ ಇಲ್ಲಿ ಭೂ ಒಡೆಯವರು ಏನದು ಇದು ಬಂದು ಜಾಗತೀಕರಣ, ಅಲ್ಲಿಂದ ಅತಂತ್ರ ಅಲೆಮಾರಿಗಳಾಗಿದ್ದೀವಿ. ನಿಮ್ಗೆ ಏನು ಒಂದ್ ಸ್ವಲ್ಪನಾದ್ರೆ ತಾಯಿ ಕರಳು ತೋರಿಸಿ ಇನ್ನೂ ಅವಕಾಶ ಇದೆ. ನಾವು ಅಹೋರಾತ್ರಿ ಉಪವಾಸ ಮಾಡಿ ನಾವು ಪ್ರಾಣ ತೆಗಕ್ಕೂ ರೆಡಿ ಇದೀವಿ. ಅದ್ ಜವಾಬ್ದಾರಿ ಸರ್ಕಾರ ಮತ್ತು ಸಿದ್ದರಾಮಯ್ಯ ವಹಿಸ್ಬೇಕು. ಆಮೇಲೆ ನಾವು ಹೋರಾಟ ಮಾಡೋ ಕಾಲಕ್ಕೆ ಬಹಳ 16, 19 ಆಯ್ತು, ಬಹಳ ನಿರೀಕ್ಷೆಯಲ್ಲಿ ಇದ್ವಿ ಮೇಡಮ್. ನಮಗೆ ನಿನ್ನೆ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಅಂಬಣ್ಣವ್ರ ಜೊತೆಗೆ ಮಾದಿಗರ ಜೊತೆ ಕೂತಾಗ 8-8ವರೆಗೆ ಆದೇಶ ಬಂದಾಗ ಕೊಟ್ರು ಅಂತ ಹೇಳಿದಾಗ ನಾವು ಮೊದಲಿಗೆ ನಾನು ಬಹಳ ಕುಣದಕ್ಕೂ ಒಪ್ಪಳಿಸ್ಬಿಟ್ಟೆ. ಆಮೇಲೆ 5 ನಿಮಿಷಕ್ಕೆ ಅದು ಅಂಬಣ್ಣನಿಗೆ ಗೊತ್ತಾಯ್ತು. ನಮ್ಮ ಮಾದಿಗ ಈ ಸ್ಟುಡಿಯೋದಲ್ಲಿ ಇರೋರು ಅವ್ರು ಹೇಳಿದ್ರು, ಇಲ್ಲ ಕಣೋ ನಿಮ್ಗೆ ಈ ತರ ಮಾಡ್ಬಿಟ್ಯಾರಂತ. ಹಾಗಾಗಿ ಆಕಾಶನೇ ಕಳಚಿ ಬಿದ್ದಂಗಾಗಿದೆ ಮೇಡಮ್. ನಮ್ಗೆ ಈ ಮುಖ್ಯಮಂತ್ರಿಯಿಂದ ಈ ರೀತಿಯಾದ ನಾನು ನಿಮಗೊಂದು ಹೇಳಂಗೆ, ಈಗ ಅಂಬಣ್ಣವ್ರು ಹೇಳಿದ್ರು, ಅವರು ಜನಸಂಖ್ಯೆಯಲ್ಲಿ ಮಾದಿಗರೇ ಜಾಸ್ತಿ ಇರೋದು. ಅಂತವ್ರು ಅವರೇ ಕೂಡ ಅವ್ರ ಹತ್ರ ಹೊಡೆದಾಡಕ್ಕಾಗದೇನೆ ಮೀಸಲಾತಿ ತಗೊಳಕ್ಕೆ ಇವತ್ತು ಕಾನೂನು ಕಟ್ಲೆ ಹೋರಾಟ ಪ್ರಾಣ ತ್ಯಾಗಗಳು ಮಾಡಿ ಸುಪ್ರೀಂ ಕೋರ್ಟಿಗೆ ಹೋಗಿ ಆದೇಶ ಬಂದ್ಮೇಲೆ ತಗೊಳಕ್ ಅವ್ರಿಗೆ 35 ವರ್ಷ ಹಿಡೀತು. ನಾವು 49 + 50 10 ಜಾತಿ ಸೇರಿ 59 ಜನ 5 ಲಕ್ಷ ಚಿಲ್ಲರೆ ಆಗ್ತೀವಿ. ಅವರು ಕೊರ್ಮ, ಕೊರ್ಚ, ಬೋವಿ, ಲಂಬಾಣಿ 4 ಜನಾಂಗ 38 ಲಕ್ಷ ಇದಾವೆ. ನಾವು ಮತ್ತೆ ಅನ್ಟಚಬಲ್ ಅಲೆಮಾರಿಗಳು, ಅವರು ಟಚಬಲ್. ಇದೆಲ್ಲರೇ ಸಾಧ್ಯನಾ ಮೇಡಮ್? ಈ ನಮ್ಮ ಮುಖ್ಯಮಂತ್ರಿಯಿಂದ ನಾವು ಇದನ್ನ ನಿರೀಕ್ಷೆ ಮಾಡಕ್ಕಾಗತ್ತಾ? ಈಗ ತಗೊಂಡ್ ಹಾಕಿದಾರ, ನಮ್ ಬೆಂಕಿಯಿಂದ ಬಾಣ್ಲಿ ಬಿದ್ದಂಗ ಆಗಿದೆ ಮೇಡಮ್. ನಾವ್ಯಾರು ನಮ್ಗೆ ಏನಾರ ನಮ್ಮ ಮನೆಗೆ ಹೆಣ್ಮಕ್ಳು ಏನೋ ಪುಣ್ಯ ಕೊಳ್ಳೋರ್ ಸಿಕ್ಕಾರಿಲ್ಲ, ನಮಗೆ ಡೈವರ್ಸ್ ಕೊಟ್ಬಿಟ್ಟವ್ರು ಮೇಡಮ್. ನಾವ್ 30 ವರ್ಷ ಆಯ್ತು ಮನೆ ಮಠ ಬಿಟ್ಟು ಹೋರಾಟ ಮಾಡ್ಕೊಂಡು. ಇದು ಬಹಳ ನಮಗೆ ಹೆಂಗಾಗಿದೆ ಅಂತ ಹೇಳಿದ್ರೆ, ಬಹಳ ನಮ್ಮ ಮಕ್ಕಳು ಮರಿ ಇಲ್ಲ ಮೇಡಮ್. ನಾವು ನಿರೀಕ್ಷೆ ಮಾಡಿರ್ಲಿಲ್ಲ ಈ ಮುಖ್ಯಮಂತ್ರಿ ಈ ತರ ನಮಗೆ ಮಾಡ್ತಾ ಅಂತ. ನಾಳೆ ನಮ್ಮ ಮಕ್ಕಳ ಮರಿ ಏನ್ ಎಲ್ಲಿ ಹೋಗಿ ನಾವ್ ಅದಕ್ಕೆ ನಾವು ಹೇಳ್ಬಿಟ್ಟೆ ಇವತ್ತು ಮೇಡಮ್, ಈ ಮುಖಾಂತರ ನಿಮ್ ಚಾನಲ್ ಮುಖಾಂತರ ಹೇಳ್ತೀನಿ, ನೀವು ನಮ್ಮ ಹೆಸರಲ್ಲಿ 1% ಅವ್ರಿಗೆ ಕೊಟ್ಬಿಟ್ಟು ನೀವು ಯಾರು ಬೋಬಿಲ್ಲ ಮಾಡೋರು ಕೊಡ್ಬೇಡಿ. ಇದು ನಮ್ದು ಅವ್ರಿಗೆ 1% ದಾನ ಮಾಡಿ. ನಾವ್ ಹೆಂಗೋ 78 ವರ್ಷದಿಂದ ರಸ್ತೆ ಮೇಲೆ ಇದೀವಿ, ಬೀದಿಯಲ್ಲಿ ಹಂಗೆ ಇದ್ದಿ ವಿಳಾಸ ಇಲ್ದೆ ಬದುಕ್ತಾ ಇದೀವಿ ಮೇಡಮ್. ನಮ್ಮಂತವ್ರಿಗೆ ತಗೊಂಡೋಗಿ ನೀವು ಅಲ್ಲಿ ಆಗ್ತಿರಲ್ಲ. ನಿಮಗೆ ನೀವು 2013 ಅಧಿಕಾರ ಹಿಡಿಯುವಾಗ ನೀವು ಏನ್ ಹೇಳ್ತೀರಿ, 2 ದಿವಸ ಲೇಟ್ ಮಾಡ್ತೀರಿ. ಯಾಕೆಂದ್ರೆ ಬಸವ ಜಯಂತಿ ಇದೆ, ಬಸವ ಜಯಂತಿ ದಿವಸ ನಾನು ತಗೊಂತೀನಿ, ನಾನು ಬಸವಣ್ಣನ ಅನುಯಾಯಿ, ಬುದ್ಧ ಬಸವ ಅಂಬೇಡ್ಕರ್ ಅನುಯಾಯಿ ಅಂತ ತಗೊಂತೀನಿ. ಇದೇನಾ ಬಸವಣ್ಣನ ನೀವು ಸಾಮಾಜಿಕ ನ್ಯಾಯ ಕೊಡೋದು ಮೇಡಮ್? ಹೇಳಿ ನೋಡೋಣ, ನಾವೆಲ್ಲ ಹೋಗ್ಬೇಕು? ಮತ್ತೆ ಸೆಷನ್ ಅಲ್ಲಿ ನೀವೇ ತೋರಿಸ್ತೀರಾ, ಸೆಷನ್ ಅಲ್ಲಿ ನಾನು ವಂಚಿತ ಸಮಯ ಪರ, ಧ್ವನಿ ಇಲ್ದವ್ರ ಪರ ಅಂತ ಹೇಳ್ತೀರಿ. ನೀವು ಮತ್ತೆ ಬಸವಣ್ಣನ ವಚನ ಇಲ್ದೆ ನಿಮ್ ಭಾಷಣ ಸ್ಟಾರ್ಟ್ ಆಗಲ್ಲ. ಇವ್ ಯಾರವ, ಇವ ನಮ್ಮವ ಅಂತೀರ. ನೀವು ಇದೇನ ನಮಗೆ ಕೊಡೋದು ಮೇಡಮ್? ಬಹಳ ನಮಗೆ ಬಹಳ ಸಂಪುಟದಲ್ಲಿ ನಿಮ್ಮನ್ನ ಉಪಜಾತಿ ಅಲ್ಲದೆ ಇದ್ರು ಕೂಡ ದಲಿತರನ್ನ ಪ್ರತಿನಿಧಿಸುವ ಅನೇಕ ನಾಯಕರಿದ್ದಾರೆ. ಪರಮೇಶ್ವರ್ ಅವರಿದ್ದಾರೆ, ಮುನಿಯಪ್ಪನವರಿದ್ದಾರೆ, HC ಮಹದೇವಪ್ಪನವರಿದ್ದಾರೆ, ಆಂಜನೇಯ ಅವರು, ಈ ತರದ ಎಲ್ಲಾ ನಾಯಕರು ಅಟ್ಲೀಸ್ಟ್ ಅವರಿಗಾದ್ರೂ ನಿಮ್ ಕಷ್ಟ. ಈಗ ಮುಖ್ಯಮಂತ್ರಿಗಳಿಗೆ ನೆನ್ನೆ ಬ್ರೀಫ್ ಮಾಡಿದ್ದೆ ಸಮಾಜ ಕಲ್ಯಾಣ ಸಚಿವ ಮಹದೇವಪ್ಪನವರು, ಅದರ ಪ್ರಧಾನ ಕಾರ್ಯದರ್ಶಿ ಕೂಡ ಎಲ್ಲಾನು ಬ್ರೀಫ್ ಮಾಡಿದ್ರು. ಆ ನಂತರದಲ್ಲಿ ಚರ್ಚೆ ಆಯ್ತು. ಆಗ್ಲೂ ಚರ್ಚೆಗೆ ಬಂದಿಲ್ವಾ? ಅಂದ್ರೆ ಈ ನಾಯಕರುಗಳಿಗೂ ತಮ್ಮ ಸಮುದಾಯದ ಅತಿ ಹಿಂದುಳಿದವರು ಯಾರು ಅಂತ ಗೊತ್ತಾಗ್ಲಿಲ್ವಾ? ಮುಖ್ಯಮಂತ್ರಿಗಳು ಹೌದು ತೀರ್ಮಾನ ತಗೊಂಡಿದ್ದಾರೆ, ಆದ್ರೆ ಪರಮೇಶ್ವರ್ ಅವರು ಇದ್ದಾರೆ, ಮುನಿಯಪ್ಪನವರಿದ್ದಾರೆ, ಮಹದೇವಪ್ಪನವರಿದ್ದಾರೆ. ಈ ಘಟಾನುಘಟಿ ನಾಯಕರುಗಳಿಗೆ ಅರ್ಥ ಆಗ್ಲಿಲ್ವಾ? ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀರಿ? ನಾನು ಹೇಳ್ತೀನಲ್ಲ ಮೇಡಮ್, ನಾ ಈ ನಿಮ್ ಚಾನಲ್ ಮೂಲಕ ಹೇಳೋದಾದ್ರೆ, ನೀವು ಇಷ್ಟೆಲ್ಲ ಇದ್ದನು ನೀವು ತಗೊಂಡು ಶಕ್ತಿವಂತರಿದ್ದೀರಿ.
ಅವಾಗಿಂದ ಮಂತ್ರಿ ನಿಮ್ ಯಾವ್ದೇ ಸರ್ಕಾರ ಬಂದ್ರು 10-15 MLA ಮಂತ್ರಿಗಳು ಇರ್ತೀರಿ. ಅಲ್ಲ ನಿಮ್ಗೆ ಇನ್ನೂ ಹೊಟ್ಟೆ ಶಿವ್ತಿರಿಲ್ಲ. 78 ವರ್ಷದ ನಮ್ಮ ಅನ್ನದ ತಟ್ಟೆನ ಕಸ್ಕೊಂಡಿದ್ದೀರಾ, ನಮ್ಮ ಮಕ್ಕಳ ವಿದ್ಯೆನ ಕಸ್ಕೊಂಡಿದ್ದೀರಾ, ನಮ್ಮ ಉದ್ಯೋಗನ ಕಸ್ಕೊಂಡಿದ್ದೀರಾ, ಇನ್ನೂ ಹೊಟ್ಟೆ ತುಂಬಿಲ್ಲ ನಿಮ್ಗೆ. ನೀವು ಹೇಗೆ ನಿಮಗಾದ್ರೂ ಮನ್ಸು ಬರ್ಬೇಕಲ್ಲ. ನೀವು 1% ನಮಗೆ ಅವ್ರು ಹಾಕ್ತಾರ ಅಂದಾಗ ಬೇಡಪ್ಪ. ಈಗ ಹೇಳ್ಬಿಟ್ಟಿದಾರ ಅನೇಕ ನಿಮ್ ಚಾನಲ್ ಅಲ್ಲಿ, ನೀವು ಮಾಧ್ಯಮದವ್ರು ಹೇಳಿದಿರಿ, ಬುದ್ಧಿಜೀವಿಗಳು ಹೇಳಿದ್ದಾರೆ, ದೇವನೂರ್ ಮಹಾದೇವ್ ಅವರು ಹೇಳಿದ್ದಾರೆ. ನೀವೇನಾರ 2-3 ನಿಮ್ಮ ಎಡಬಲ ಇದ್ರೆ ನೀವು ಮಾಡ್ಕೊಳ್ಳಿ, ಒಂದಕ್ ಮಾತ್ರ ಮುಟ್ಬೇಡಿ. ಅವರು ಪಾಪ ಬಹಳ 100 ವರ್ಷದಿಂದ ವಂಚಿತರಾಗಿದೆ ಅಂತ. ನಿಮಗ್ ಮನ್ಸು ಹೆಂಗ್ ಬಂತು? ಇವ್ರು ಹೆಂಗ್ ಹೇಳ್ತಾರೆ ಮೇಡಮ್? ಇವರು ಯಾವ ರೀತಿ ಹೇಳ್ತಾರೆ? ಇವ್ರ ಮೇಲೆ ನಂಬ್ಕೊಂಡಿದೀವಿ ನಾವು. ಎಚ್ ಸಿ ಮಹದೇವಪ್ಪರ ಈ ಚಾನಲ್ ಮುಖಾಂತರ ನಿಮ್ಗೆ ಹೇಳ್ತೀನಿ, ಸಮಾಜ ಕಲ್ಯಾಣ ಸಚಿವರಿದ್ದೀರಿ ನೀವು. ಸಮಾಜ ಕಲ್ಯಾಣ ಇರೋದು ಯಾತಕ್ಕೆ? ಸಮಾಜ ಕಲ್ಯಾಣ ಇರೋದು ಯಾರಿಗೋಸ್ಕರ? ಈ ಸಮಾಜದಲ್ಲಿ ವಂಚಿತ, ಸಾಮಾಜಿಕ ನ್ಯಾಯದಿಂದ ವಂಚಿತ ಆಗಿರುವಂತ ಕಟ್ಟ ಕಡೆಯ ವ್ಯಕ್ತಿಗೆ ಸಮಾಜ ಕಲ್ಯಾಣ ಇರೋದು. ನೀವು ಅವರಿಗೆ ಮೊದಲು ಆದ್ಯತೆ ಕೊಡ್ಬೇಕು. ಮಾತೇತ್ರ ಅಂಬೇಡ್ಕರ್ ಬಾದಿಗಳು, ಅಂಬೇಡ್ಕರ್ ಬಾಯಿ ಹೆಂಗೆ ನುಲಿತಾ ಇರುತ್ತೆ ನಿಮ್ಮಲ್ಲಿ, ಇದೇನ ಕಳಿಸ್ತೀನಿ ಮೇಡಮ್. ನಾನು ಇದು ಬಹಳ ನೋವಾಗಿದೆ. ಇಬ್ರು ಅಷ್ಟೇ ಇವ್ರ ಮಾತೆ. ಸರಿ ಸರಿ, ಓಕೆ ಓಕೆ. ಚೌಡೆ ಲೋಕೇಶ್ ಅವರೇ, ಅವ್ರಿಗೆ 6% ಸಿಕ್ಕಿದ್ರು ಕೂಡ ಇಡೀ ಮಾದಿಗ ಸಮುದಾಯ ನಿಮ್ ಜೊತೆ ಹೋರಾಟಕ್ಕೆ ನಿಂತಿದೆ. ಮತ್ತೆ ನೀವೇ ಹೇಳ್ದಂಗೆ ಪ್ರಗತಿಪರರು ಎಲ್ರು ಕೂಡ ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ ಅಂತಾನೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ, ಹೋರಾಟಕ್ಕೂ ಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಹೇಗೆ ಮುಂದೆ ತಗೊಂಡು ಹೋಗ್ಬೇಕು ಅಂದ್ರೆ ಎಲ್ರು ನಿಮ್ ಜೊತೆಗೆ ನಿಲ್ತಿದ್ದಾರೆ. ಅದಕ್ಕೆ ನ್ಯಾಯ ಸಿಗತ್ತೋ ಇಲ್ವೋ ಸದ್ಯಕ್ಕೆ ನನ್ಗೆ ಗೊತ್ತಿಲ್ಲ, ಆದ್ರೆ ನಿಮ್ ಜೊತೆಗಂತೂ ಒಂದಷ್ಟು ಮಂದಿ ಇದ್ದಾರೆ, ನಿಮ್ಮ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ತಿದ್ದಾರೆ. ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀವಿ? ಇಲ್ಲ ಮೇಡಮ್, ಅದಕ್ಕೆ ನಾನು ನೋಡಿ, ಎಲ್ಲೋ ಒಂದ್ ಕಡೆ ಒಂದು ನಮ್ಗೆ ಏನೇ ಕಾನೂನು ಕಟ್ಟ ಸಂವಿಧಾನ ಇರ್ಬೋದು ಮೇಡಮ್, ಸಂವಿಧಾನ ಕರೆಕ್ಟ್ ಆಗಿ ಜಾರಿ ಆಗಿದ್ರೆ ನಮ್ಗೆ ಈ ಪರಿಸ್ಥಿತಿ ಇವತ್ತು ಬರ್ತಿರ್ಲಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ತಾಯಿ ಕರುಳು ಮಿಡಿಯತ್ತೆ ಅನ್ನೋದಕ್ಕೆ ನಮ್ಮ ವಾದಿಗ ಸಮುದಾಯ, ಮತ್ತೆ ಜೊತೆಗೆ ಸಾಕ್ಷಿ ಪ್ರಜ್ಞೆ ದೇವನೂರ್ ಮಹಾದೇವ, ಆಮೇಲೆ ಜಾತಿ ಪಂಥ ಎಲ್ಲಾ ಬಿಟ್ಟು ಎಲ್ಲಾ ವರ್ಗದವ್ರ ಬುದ್ಧಿಜೀವಿಗಳು, ಹೋರಾಟಗಾರರು ನಮ್ಗೆ ಇವತ್ತು ನಮ್ ಪರವಾಗಿದ್ದಾರೆ ಮೇಡಮ್. ಮಾತಾಡ್ತಾ ಇದಾರೆ ನಮ್ ಪರವಾಗಿ. ಹಾಗಾಗಿ ನಾನು ಒಂದು ಮಾತು ಹೇಳ್ತೀನಿ, ನಮಗೆ 2015-16ರಲ್ಲಿ SC 101 ಜಾತಿಯಲ್ಲಿ ಅಲೆಮಾರಿ ಪಟ್ಟಿ, SC ಪಟ್ಟಿ ಕೈಯಾಕೆ ಹೆದರ್ತಾರೆ. ಅದನ್ನ ಸಿದ್ದರಾಮಯ್ಯ ಆಂಜನೇಯ ಸಮಾಜ ಕಲ್ಯಾಣ ಸಚಿವರು ನಮಗೆ ಘೋಷ ಮಾಡ್ಕೊಟ್ರು. 49 ಜಾತಿ ತೆಗೆದು 100 ಕೋಟಿ ರೂಪಾಯಿ ಕೊಟ್ರು. ಅವಾಗ ಕೊರ್ಮಾ ಖರ್ಚ ಇರ್ಲಿಲ್ಲ. ಅವಾಗ ನಮ್ಮಲ್ಲಿ ವಲಯದಾಸರು, ಮತ್ತೆ ಯಾರು ಇವರು ವಲಯರು, ಮತ್ತೆ ಇವರು ಚಲವಾದಿಗಳು ಸಂಬಂಧಪಟ್ಟ, ಮಾದಿಗ ಸಂಬಂಧಪಟ್ಟ ಜಾತಿಗಳು ನಮ್ಮಲ್ಲಿ ಇದಾವೆ. ಅವಾಗ ನಿಮಗೆ ಯಾಕೆ ಯೋಚನೆ ಬರ್ಲಿಲ್ಲ? ನಿಮ್ಗೆ ಇವ್ರಿಗೆ ಕೇಳೋದು ನಾನು, ಬಲಗೈನವ್ರಿಗೆ ಯಾಕೆ ಬರ್ಲಿಲ್ಲ? ಈಗ ಅವಾಗ ಎಲ್ದಿದ್ದು ಇಷ್ಟು 7-8 ಆದ್ಮೇಲೆ ಈಗ ನಿಮ್ಗೆ ಜನಸಂಖ್ಯೆ ಯಾಕೆ ಕರಾರುವಕ್ಕಾಗಿ ಜನಗಣತಿ ನಡೆದ್ಬಿಡ್ತು. ಮೊದ್ಲೆಲ್ಲ ಹೆಂಗೆ ಅಪರಾಧ ನಂಬಿಕೊಂಡು ಅವ್ರ ಸಂಖ್ಯೆ ಜಾಸ್ತಿ ಮಾಡ್ಕೊಂತಿದ್ರು, ನಮಗೆ ಗೊತ್ತಾಗ್ತಿರೋದು ಈಗ ನಿಮ್ಮ ಜನಸಂಖ್ಯೆ ಜಾಸ್ತಿ ಮಾಡಿಸ್ಕೊಳಕ್ಕೋಸ್ಕರ ಅಮಾಯಕ ಅಲೆಮಾರಿಗಳ ಇದಕ್ಕೆ ಕೈ ಹಾಕ್ತಿರಲ್ಲ. ನಿಮಗೆ ಮನುಷ್ಯತ್ವ ಇದೆ ಅಂತ ಹೇಳ್ಬೇಕಾ ನಾವು? ಏನ್ ಮೇಡಮ್, ಅಲ್ಲಿ ನೀವ್ ಹೇಳ್ತಾ ಇದ್ರ ಅಂಬಣ್ಣ ಹೇಳಿದ್ರು, ಅವ್ರದ್ದು ನಾವು ಕಸ್ಕೊಂಡಿಲ್ಲ, ಅವ್ರ ಪರ್ಸೆಂಟ್ ಇದೆ ಅಂತ. ಪರ್ಸೆಂಟ್ ಅವ್ರು ಇಬ್ರು ಕೊರ್ಮಾ ಖರ್ಚ ಸೇರ್ಕೊಂಡ್ರು. ಮತ್ತೆ ಪ್ರಿಯಾಂಕ್ ಖರ್ಗೆ ಸಮಾಜ ಕಲ್ಯಾಣ ಸಚಿವರು ಇದ್ದಾಗ 18-19ರಲ್ಲಿ ಬಂದ್ಬಿಟ್ಟು ಮೇಡಮ್, ನಮ್ 49 ಜಾತಿ ಎಷ್ಟು ಜನಸಂಖ್ಯೆ ಇದೆಯೋ ಅವ್ 2 ಜಾತಿ ಕೊರ್ಮಾ ಖರ್ಚನೇ ಅಷ್ಟು ಜನಸಂಖ್ಯೆ ಇದೆ, ಈಕ್ವಲ್ ಇದೆ. ಬಂದು 80-85% ನಮ್ದೆಲ್ಲ ದೋಚ್ಕೊಂಡ್ರು. ಈಗ ನಿಗಮದಲ್ಲಿ ಅವ್ರದೇ ಜಾತಿ. ನಾನು 32 ವರ್ಷದ ಕಾಂಗ್ರೆಸ್ ಅಲ್ಲಿ ಇದ್ದೀನಿ. ನಾನು ಅವ್ರಿಗೆ ಅಧ್ಯಕ್ಷರು ಮಾಡಿದ್ದಾರೆ ಕರ್ಕೊಂಡ್ಬಂದು. ಈ ತರ ಅಪಾಯ ಇದೆ ಮೇಡಮ್. ಇವ್ರಿಗೆ ಯಾವ್ದೋ ನೈತಿಕತೆ ಇಲ್ಲ. ಒಂದು ಮಾತ್ರ ಹೇಳ್ತೀನಿ ಮೇಡಮ್, ನಿಮ್ ಚಾನಲ್ ಮುಖಾಂತರ ನೀವೆಲ್ಲ ಪ್ರಸಾರ ಮಾಡಿ, ಇವ್ರಿಗೆ ಸಾಮಾಜಿಕ ನ್ಯಾಯ ಬಹಳ ನಾವು ಅವ್ರಿಗೆ ನಂಬ್ಕೊಂಡಿರೋದು. ಯಾಕಂದ್ರೆ ಅವ್ರು ಬಹಳ ಅದ್ರ ಪರವಾಗಿದ್ದವ್ರು. ಬಟ್ ಇದು ಬಹಳ ದುರಂತ, ಇದು ಘೋರ ಅನ್ಯಾಯ. ಬೇಕಾದ್ರೆ ಅವ್ರಿಗೆ ನೋಡಿ ಮೇಡಮ್, ಅವ್ರಿಗೆ ಬೇಕಾದವರಿಗೆ ತಿದ್ದುಪಡಿ ತಂದು ಇನ್ನೂ 2%, 5% ಜಾಸ್ತಿ ಕೊಡ್ಲಿ. ನಮ್ಮನ್ನ ಯಾಕೆ ಕಿತ್ಕೊಂಡ್ರಿ ಸ್ವಾಮಿ ನೀವು? ನಮ್ಮ ಉದ್ಯೋಗ ಯಾಕೆ ಕಿತ್ಕೊಂಡ್ರೆ? ನಾವು ಸಾಕ್ಷರ ಅತ್ಲಾಗ ಕಾಡು ಇಲ್ಲ, ಇತ್ಲಾಗ ನಾಡು ಇಲ್ಲ. ತಂತ್ರ ಅಲೆಮಾರಿಗಳು ನಾವು. ಅಲ್ಲಿ ಫಾರೆಸ್ಟ್ ಆಕ್ಟ್ ಅಲ್ಲಿ ಕಾಡಿಗೂ ಸೇರಲ್ಲ, ನಾಡಿಗೆ ಇಲ್ಲಿ ಭೂ ಹೊಡೆಯವರು ಏನದು ಇದು ಬಂದು ಜಾಗತೀಕರಣ, ಅಲ್ಲಿಂದ ಅತಂತ್ರ ಅಲೆಮಾರಿಗಳಾಗಿದೀವಿ. ನಿಮ್ಗೆ ಏನು ಒಂದ್ ಸ್ವಲ್ಪನಾದ್ರೂ ತಾಯಿ ಕರಳು ತೋರಿಸಿ, ಇನ್ನೂ ಅವಕಾಶ ಇದೆ, 2 ದಿವಸ ಸದನ ಅಂತೇಳಿ ನಾವು ಅವ್ರು ಸಪೋರ್ಟ್ ಮಾಡ್ತಾ ಇದಾರೆ. ನಮ್ಗೆ ನ್ಯಾಯ ಸಿಗೋವರೆಗೂ ನಾವ್ ಇಲ್ಲಿಂದ ಕದ್ಲಲ್ಲ ಮೇಡಮ್. ಬೇಕಾದ್ರೆ ನಾವು ಮುಂದಿನ ದಿನಗಳಲ್ಲಿ ನಮ್ಗೆ ವಯಸ್ಸಾಯ್ತು, ನಮ್ಗೇನ್ ಸಿಗಲ್ಲ. ನಾವು ಅಹೋರಾತ್ರಿ ಉಪವಾಸ ಮಾಡಿ ನಾವು ಪ್ರಾಣ ತೆಗಕ್ಕೂ ರೆಡಿ ಇದೀವಿ. ಅದ್ ಜವಾಬ್ದಾರಿ ಸರ್ಕಾರ ಮತ್ತು ಸಿದ್ದರಾಮಯ್ಯ ವಹಿಸ್ಬೇಕು. ಸರಿ, ಚೌಡೆ ಲೋಕೇಶ್ ಅವರೇ, ಕೊನೆಯದಾಗಿ ಸಂಕ್ಷಿಪ್ತವಾಗಿರ್ಲಿ. ಕೊನೆದಿಲ್ಲ ಏನ್ ಮೇಡಮ್, ಅದೇ ನಿಮ್ಮೆಲ್ಲ ಸಹಕಾರದಿಂದ, ಕೊನೆದಾಗ ಏನಿಲ್ಲ, ನಿಮ್ಮೆಲ್ಲ ಸಹಕಾರದಿಂದ ಅಮ್ಮಣ್ಣವ್ರು ಹೇಳ್ದಂಗೆ ನಮ್ಗೊಂದು ಸಾಮಾಜಿಕ ನ್ಯಾಯ ನೀವು ಕೊಟ್ಟಿದ್ದಷ್ಟೇ ನಾವು ತೃಪ್ತರಿದ್ದೀವಿ. 1% ಸಾಕು. ಮತ್ತು ಹೊರಗಡೆಯಿಂದ 10 ಜಾತಿ ತಂದಿರ, ಅವರು ನಮ್ಮ ಸೋದರ ಅಂತ ತಿಳ್ಕೊಂಡು ನಾವು ಅನ್ಯೋನ್ಯತೆಯಿಂದ ಬಾಳಕ್ ನಾವು ತಯಾರಿದ್ದೀವಿ. ನೀವ್ ಈ ಕೈಯಲ್ಲಿ ಕೊಟ್ಟು ಈ ಕೈಯಲ್ಲಿ ಕಸ್ಕೊಂಡಿದ್ದೀರಾ, ಅದನ್ನ ವಾಪಸ್ ಕೊಡಿ.
ಕೊಡ್ಸೋಂತ ಕೆಲಸ ಆಗ್ಬಿಟ್ರೆ ನಾವು ಸಾಕು ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ.